ಬಾಯಿಯಲ್ಲಿ ಬೇವು, ನನ್ನ ಹುತ್ತದಲ್ಲಿ ನಿನ್ನ ಹಾವು. ಇದು ಕವಿತೆ ಅಲ್ಲ, ಕಾಮಿತ್ರೆ. ಈ ಚಳಿಗಾಲ ಬಂತು ಅಂದ್ರೆ ಸಾಕು, ಹೆಣ್ಮಕ್ಳಿಗೆ ಮುಖ ಎಲ್ಲ ಹೊಡೆದೋಗುತ್ತೆ. ಅಯ್ಯೋ, ನಿಮ್ಗೆ ಹೆಣ್ಮಕ್ಳು ಬರೀ ಮುಖ ಹೊಡ್ಕೋತಾರೆ, ನಮ್ ಗಂಡ್ಮಕ್ಳು ಬೆಳಗ್ಗೆ ಏನೇನೋ ನಿಂತ್ಕೊಬಿಡ್ತಾವೆ, ಏನೇನೋ ಹೊಡ್ಕೊಬಿಡ್ತಾವೆ. ಅಣ್ಣ ಸರಿಯಾಗಿದ್ರೆ ತಾನೆ ತಮ್ಮ ಸರಿಯಾಗಿರೋದು. ಮೊದ್ಲು ಜಿಪ್ಪ ಹಾಕೋ. ನಮ್ಮ ಮನೆ ಎದುರುಗಡೆ ಒಂದು ಹುಡುಗಿ ಇದ್ದಾಳೆ. ಅವಳು ಮೊನ್ನೆ ಒಂದು ವಡೆ ಕೊಟ್ಟಿದ್ಲು. ಅದ್ರ ತೂತು ಎಷ್ಟು ಚಿಕ್ಕದಾಗಿ ಸಖತ್ತಾಗಿತ್ತು ಗೊತ್ತಾ? ನಿಮ್ ತೂತು ಇರುತ್ತೆ ಊರಗಳ. ಅಯ್ಯ, ನಮ್ಮನೆ ಎದುರುಗಡೆನು ಒಬ್ಬ ಹುಡುಗ ಇದ್ದಾನೆ. ಅವನು ಒಂದ್ ಬಾಳೆಹಣ್ಣು ಕೊಟ್ಟಿದ್ದ, ಇಷ್ಟು ದಪ್ಪ ಇಷ್ಟು ಉದ್ದ ಇತ್ತು ಗೊತ್ತಾ? ನಿನ್ ಬಾಳೆಹಣ್ಣು ಆಯ್ತೆ ಒಳ್ಳೆ ತೊಂಡೆಕಾಯಿ ಇದ್ದಂಗೆ. ನೀನ್ ನನ್ನ ಎಲ್ಲಿವರೆಗೂ ಪ್ರೀತಿ ಮಾಡ್ತೀಯಾ? ನೀನ್ ಎಲ್ಲಿವರೆಗೂ ಕೊಡ್ತಾ ಇರ್ತೀಯೋ ಅಲ್ಲಿವರೆಗೂ ಪ್ರೀತಿ ಮಾಡ್ತೀನಿ. ಏನ್ನ ಪ್ರೀತಿನ? ನಾವಿಬ್ರು ಯಾವಾಗ ತೂ ಮತ್ತೆ ತೂನ ಸೇರ್ಸೋದು? ತುಟಿ ಮತ್ತೆ ತುಟಿ ಕಡೆ. ಓ, ನಿನ್ಗೆ ಈ ಹುಡುಗಿರ್ ಬಗ್ಗೆ ಏನ್ ಅನ್ಸುತ್ತೆ? ಈ ಹುಡುಗಿರು ಒಂಥರ ಮೊಟ್ಟೆ ಪಪ್ಸಿದ್ದಂಗೆ, ಮೇಲ್ ನೋಡಕ್ಕೆ ಫ್ರೆಶ್ ಆಗಿರ್ತಾರೆ, ಆದ್ರೆ ಕೆಳಗಡೆ ಎಲ್ಲ ಸೀರೋಗಿರ್ತಾರೆ. ನಿನಗೆ ಈ ಗಿಡ ಮರ ಪೊರೆನೆ ಯಾಕೆ ಇಷ್ಟ? ನಂಗೆ ನೇಚರ್ ಅಂದ್ರೆ ತುಂಬಾ ಇಷ್ಟ. ಐ ಲವ್ ನೇಚರ್. ಓ, ನನಗೆ ಗಿಡ ಮರ ಪೊರೆಲ್ಲ ಇಷ್ಟ ಆಗಲ್ಲ. ಈ ನೈಸ್ ರೋಡು, ಈ ಅಪ್ಸು ಡೌನ್ಸು ಈ ತರದಂದ್ರೆ ತುಂಬಾ ಇಷ್ಟ. ನಿನ್ಗೆ ಕಬಡ್ಡಿ ಇಷ್ಟನಾ ಇಲ್ಲ ಕ್ರಿಕೆಟ್ ಇಷ್ಟನಾ? ಕಬಡ್ಡಿ ಒಂಥರ ಒದ್ದಾಟ, ಕ್ರಿಕೆಟ್ ಚೆಲ್ಲಾಟ. ಮೊದ್ಲು ಬಾಲಿಂಗು, ಆಮೇಲೆ ಫೀಲ್ಡಿಂಗು, ಆಮೇಲೆ ಬ್ಯಾಟಿಂಗು, ಆಮೇಲೆ ಈ ಸರಿ ಕಪ್ ನಮ್ದೆ. ಮೊದ್ಲು ಖೋ ಪ್ರಾಕ್ಟೀಸ್ ಮಾಡು. ಎಲ್ಲಿ ನಿಮ್ಮ ಆಂಟಿ ಕಾಣ್ತಾನೆ ಇಲ್ಲ? ಮಾರ್ಕೆಟ್ಗೆ ತರಕಾರಿ ತರಕ್ ಹೋಗಿದ್ದಾರೆ. ಅಯ್ಯೋ ಪಾಪ, ನಿಮ್ಮ ಆಂಟಿ ಒಬ್ರು ಎಷ್ಟು ಕಷ್ಟ ಬೀಳ್ತಾರಲ್ಲ. ಒಂದ್ ಕೆಲಸ ಮಾಡಕ್ಕೇಳು, ನಿಮ್ಮ ಆಂಟಿಗೆ ಯಾವ್ದಾದ್ರು ಇಟ್ಕೊಬಿಡಕ್ಕೇಳು. ಅಲ್ಲ ಕೆಲ್ಸಕ್ಕಮ್ಮ ಹೆಂಗೆ ಐಡಿಯಾ? ಈ ನಿಜವಾಗ್ಲು ಗಂಡ್ಸೇನೋ? ಈ ಸಡನ್ ಆಗಿ ಕೇಳಿದ್ರೆ ಡೌಟ್ ಆಯ್ತು. ಬೆರಳಿಟ್ರೆ ಕೈ ಬಿಡೋ ಈ ಕಾಲದಲ್ಲಿ ಬಾಯಿಗಿಟ್ರು ಬದ್ನೆಕಾಯಿ ಅಂದ್ರೆ ಏನು ಅಂತ ಕೇಳ್ತೀಯಲ್ಲೋ? ನಾನು ಇಂಥ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ. ಏನು? ನಾನು ವರ್ಜಿನು. ಆದ್ರೆ ಒಂದೇ ಒಂದ್ಸಲ ನನ್ನ ಕ್ಲಾಸ್ಮೇಟ್ ಸಂಗೀತ ಅಪ್ಪ ಅಮ್ಮ ಆಟ ಆಡೋಣ ಅಂದ್ಲು, ನಾನು ಆಗಲ್ಲ ಅಂದ್ಬಿಟ್ಟೆ. ಅಯ್ಯೋ ಫಾರಂ ಕೋಳಿ ನನ್ ಮಗ್ನೆ. ಹೌದು, ಈ ಬದ್ನೆಕಾಯಿನ ಸಾಂಬಾರ್ ಮಾಡಿದ್ರೆ ಚೆನ್ನಾಗಿರುತ್ತಾ, ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತಾ? ಗೊಜ್ಜು ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದು, ನೀನ್ ನನ್ನ ಎಷ್ಟು ಪ್ರೀತಿ ಮಾಡ್ತೀಯಾ? ಲಿಪ್ಸ್ಟಿಕ್ ಕೊಡ್ಸು ಹೇಳ್ತೀನಿ. ಯಾಕೆ ಲಾಲಿಪಾಪ್ ಬೇಡವಾ? ನೀನ್ ನನ್ನ ಎಷ್ಟು ಪ್ರೀತಿ ಮಾಡ್ತೀಯಾ? ಒಂದ್ ಕ್ವಾರ್ಟರ್ ಎಮ್ಸಿರಂ ಕೊಡ್ಸು, ನಾನು ಹೇಳ್ತೀನಿ. ಯಾಕೆ ನೆಂಚ್ಕೊಳಕ್ ಏನು ಬೇಡವೋ? ಊಟಕ್ಕಿಲ್ದಾರ ಉಪ್ಪಿನಕಾಯಿ ನಾನು ಸಾಂಬಾರ್ಗೆ ಯಾಕೆ? ಬಾ ಹೋಗೋಣ. ಸ್ತ್ರೀ ಪುರುಷ ವಶೀಕರಣ 2 ದಿನದಲ್ಲಿ ಮಾಡಿಕೊಡುತ್ತಾರೆ. ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ಇಷ್ಟಪಟ್ಟವರು ನಿಮ್ಮಂತಾಗಲು ಸಾಲಬಾಧೆ, ಶತ್ರುಕಾಟ, ಸಂತಾನ, ಅನಾರೋಗ್ಯ, ಪ್ರೇಮ ವಿಚಾರ, ವಿದ್ಯೆ, ಉದ್ಯೋಗ, ಮದುವೆ, ಅತ್ತೆ ಸೊಸೆ ಕಲಹ, ಗಂಡ ಹೆಂಡತಿ ಕಲಹ, ಆಸ್ತಿ ವಿಚಾರ, ಮಾಟ ಮಂತ್ರ ನಿವಾರಣೆ, ಜಿಗುಪ್ಸೆ, ಡೈವರ್ಸ್ ಪ್ರಾಬ್ಲಮ್, ಇನ್ನು ಯಾವುದೇ ಸಮಸ್ಯೆಗಳಿಗೆ ಅತಿ ಶೀಘ್ರ ಶಾಸ್ತ್ರೋಕ್ತ ಶಾಶ್ವತ ಪರಿಹಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ನಿಮ್ಮ ನಂಬಿಕೆಗೆ ಮೋಸವಿಲ್ಲ.